ಕಿಂಗ್ಡಮ್ ನೋಡ್ದಂಗೆ ಅನಿಸ್ತು, ನನಗೊಂದು ಎಂಪೈರ್ ಒಳಗಡೆ ಬಂದಂಗೆ ಅನಿಸ್ತು ನನಗೆ ಇದ್ರೊಳಗಡೆ ಹೋಗಿದ ತಕ್ಷಣ. It's amazing. It's so pretty. It's so neat how they put together all the flowers and tell all the history together. ನಾನು ನೋಡ್ದಿರೋ ಫ್ಲವರ್ಸ್ನೆಲ್ಲ ಇಲ್ಲಿ ನೋಡಿದೆ, ತುಂಬ ಖುಷಿ ಆಯಿತು. ಅನ್ಕೊಂಡಿದ್ದೀನಿ ಮೇಡಮ್, ಭಾರಿ ಬೇಷ ಆಯ್ತು ಮೇಡಮ್, ನಮಗಂತೂ ಒಳ್ಳೆ ಖುಷಿ ಆಗೈತೆ. ನಾರ್ಮಲ್ ಎನ್ವಿರಾನ್ಮೆಂಟ್ಗೂ ಇಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ಆಚೆ ಇರೋ ಎನ್ವಿರಾನ್ಮೆಂಟು ಒಳಗಡೆ ಹೋದ್ಮೇಲೆ ಡಿಫ್ರೆಂಟ್ ಫೀಲ್ ಬರುತ್ತೆ. So all the theme we liked it, quality of the flowers we liked it, enjoyed it. ತುಂಬ ಖುಷಿ ಅನಿಸ್ತಿದೆ. ಆ್ಯಕ್ಚುಲಿ ನಾವು ಕಾಲೇಜ್ ಸ್ಟೂಡೆಂಟ್ಸು, ನಮ್ಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಎನ್ವಿರಾನ್ಮೆಂಟ್ ಇರುತ್ತೆ ಅಂತ. ನಾರ್ಮಲ್ ಎನ್ವಿರಾನ್ಮೆಂಟ್ಗೂ ಇಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ಆಚೆ ಇರೋ ಎನ್ವಿರಾನ್ಮೆಂಟು ಒಳಗಡೆ ಹೋದ್ಮೇಲೆ ಡಿಫ್ರೆಂಟ್ ಫೀಲ್ ಬರುತ್ತೆ. ಅದರಲ್ಲೂ ಡಿಫ್ರೆಂಟ್ ಫ್ಲವರ್ಸಲ್ಲಿ ಕಲರ್ ಫ್ಲವರ್ಸಲ್ಲಿ ವೆರೈಟಿಯಾಗಿ ಡಿಸೈನ್ಸ್ ಮಾಡಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ನಮ್ಗೆ ಗೊತ್ತೇ ಇರಲಿಲ್ಲ, ಇಷ್ಟು ದಿನ ಬೆಂಗಳೂರಲ್ಲಿದ್ದು ನಾವು ಬಂದೇ ಇರಲಿಲ್ಲ. ಬಟ್ ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಜೊತೆಯಲ್ಲಿ ನಮ್ಮ ಅಮ್ಮನೂ ಕರ್ಕೊಬಂದೆ, ಬಿಕಾಸ್ ಅವರು ನೋಡಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ. ನಾನು ತುಂಬ ಜಾಗ ವಿಸಿಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಟೂರಿಸ್ಟ್ ಪ್ಲೇಸಸ್ ಎಲ್ಲ ತುಂಬ ವಿಸಿಟ್ ಮಾಡ್ತೀನಿ. ಬಟ್ ಆದರೆ ಈ ಥರ ಎನ್ವಿರಾನ್ಮೆಂಟ್ ಇರೋದು, ಈ ಥರ ಡೆಕೋರೇಷನ್ಸು, ಕಲರ್ ವೆರೈಟಿ ಆಫ್ ಫ್ಲವರ್ಸು, ನಾನು ನೋಡ್ದಿರೋ ಫ್ಲವರ್ಸ್ನೆಲ್ಲ ಇಲ್ಲಿ ನೋಡಿದೆ, ತುಂಬ ಖುಷಿ ಆಯಿತು. ನಾವು ನಿಯರ್ಲಿ 5 to 6 years ಆಯಿತು. ಬಟ್ ಸ್ಟಿಲ್ ನಾನು ಇಲ್ಲಿ ವಿಸಿಟ್ ಮಾಡಿರಲಿಲ್ಲ. ತುಂಬಾ, ಬಿಕಾಸ್ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರೆ ಎನ್ವಿರಾನ್ಮೆಂಟ್ ಇಲ್ಲ. ಆಫ್ಕೋರ್ಸ್ ಇಲ್ಲಿ ಬಂದ ಮೇಲೆ ನಂಗೆ ತುಂಬ ಖುಷಿ ಆಯ್ತು. ಅಂದರೆ ಪ್ಲ್ಯಾಂಟ್ಸ್ ಪ್ಲ್ಯಾಂಟ್ಸ್ ನೋಡಿದೆ, ಗೊತ್ತಿಲ್ದಿರೋ ಫ್ಲವರ್ಸ್ನ ತಿಳ್ಕೊಂಡೆ. ಆಮೇಲೆ ಝೀಬ್ರಾ ಫ್ಲವರ್ ಅಂತೆ, ಕ್ರಿಸಾಂಥಿಮಮ್ಸ್ ಅಂತೆ, ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ಇಲ್ಲೆಲ್ಲ ನೋಡಿದ್ಮೇಲೆ ಓಕೆ, ಡಿಫ್ರೆಂಟ್ ಕೈಂಡ್ ಆಫ್ ಸೊ ಎಲ್ಲ ಸ್ಟೂಡೆಂಟ್ಸ್ ವಿಸಿಟ್ ಮಾಡ್ಬೋದು, ಫ್ಯಾಮಿಲೀಸ್ ವಿಸಿಟ್ ಮಾಡ್ಬೋದು. ಎಲ್ಲರೂ ವಿಸಿಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಅದು ಆ್ಯಕ್ಚುಲಿ ಅಲ್ಲಿ ಅದು ಪ್ಲೇಸ್ ಬುದ್ಧದು, ನನಗೆ ಬುದ್ಧ ತುಂಬ ಇಷ್ಟ ಆಯಿತು. ಅಲ್ಲಿ ಎನ್ವಿರಾನ್ಮೆಂಟ್ ಅನ್ನೋದಕ್ಕಿಂತ ಅಲ್ಲಿ ಡೆಕೋರೇಟ್ ಮಾಡಿರೋರ ಹಾರ್ಟ್ ಬಂದುಬಿಟ್ಟು ಸಖತ್ ಕ್ರೇಜಿಯಾಗಿ ಮಾಡಿದ್ದಾರೆ. ವೆರೈಟಿ ಆಫ್ ಫ್ಲವರ್ಸಿಂದ ವೆರೈಟಿಯಾಗಿ ಅವ್ರು ಡೆಕೋರೇಟ್ ಮಾಡಿರೋದ್ರಿಂದ ಅದು ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಆಚೆ ನೋಡೋ ಫ್ಲವರ್ಸ್ಗೂ ಇಲ್ಲಿ ನೋಡೋ ಫ್ಲವರ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಐ ಫೀಲ್ ವೆರಿ ಹ್ಯಾಪಿ. ಇಲ್ಲ ನೋಡಿಲ್ಲ, ಬಟ್ ತುಂಬ ಪ್ಲೇಸಸ್ ವಿಸಿಟ್ ಮಾಡಿದ್ದೀನಿ. ನಾನು ಮುನ್ನಾರ್ಗೆ ಹೋಗಿದ್ದೀನಿ, ಕೇರಳ, ಅಲ್ಲಿ ವಿಸಿಟ್ ಮಾಡಿ. ಬಟ್ ಈ ಥರ ಫ್ಲವರ್ ಶೋಸ್ ನಾನು ಎಲ್ಲೂ ನೋಡಿರಲಿಲ್ಲ. ಕ್ರಿಸಾಂಥಿಮಮ್ಸ್ ಆಮೇಲೆ ಝೀಬ್ರಾ ಫ್ಲವರ್ ನಾನು ನೋಡೇ ಇರಲಿಲ್ಲ. ಅದರಲ್ಲಿ ಟೈಪ್ಸ್ ಇದೆ, ನನಗೆ ಟೈಪ್ಸ್ ಇದೆ ಅಂತ ಗೊತ್ತಿರಲಿಲ್ಲ. ಕಲರ್ ಇವಾಗ ಕ್ರಿಸಾಂಥಿಮಮ್ಸ್ ಅಂದರೆ ರೆಡ್ ಇದೆ, ಅದರಲ್ಲಿ ಯೆಲ್ಲೋ ಇದೆ, ಅದರಲ್ಲಿ ಗ್ರೀನ್ ಇದೆ. ಅದು ನಂಗೆ ಗೊತ್ತೇ ಇರಲಿಲ್ಲ. ನಾನು ನೋಡಿರೋದು ಯೆಲ್ಲೋ ಫ್ಲವರ್ ಮಾತ್ರನೇ ಕ್ರಿಸಾಂಥಿಮಮ್ ಅಂದರೆ. ಸೊ ಅದಕ್ಕೆ ಅದು ತುಂಬ ಖುಷಿ ಆಯಿತು. ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಎಲ್ಲರೂ ಬಂದು ವಿಸಿಟ್ ಮಾಡಿ ವಿತ್ ಫ್ಯಾಮಿಲಿ ಬರ್ಬೋದು, ಎಲ್ಲೂ ನೋಡ್ದಿರೋ ಎನ್ವಿರಾನ್ಮೆಂಟನ್ನ ನೋಡ್ಬೋದು, ಅಡ್ಮೈರ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಆ್ಯಕ್ಚುಲಿ ಇಟ್ ವಾಸ್ ಅಮೇಝಿಂಗ್ ಡೇ. ಯಾಕಂದರೆ ಈ ಥರ ಎನ್ವಿರಾನ್ಮೆಂಟ್ ಇರೋದು ನಾನು ಬ್ಯಾಂಗ್ಳೂರಲ್ಲಿ ಎಲ್ಲೂ ನೋಡಿಲ್ಲ. ನಾನು ಬೊಟಾನಿಕಲ್ ಗಾರ್ಡನ್ಸ್ ಎಲ್ಲ ಹೋಗಿದ್ದೀನಿ ಬೇರೆ ಕಡೆ ಎಲ್ಲ, ಬಟ್ ಈ ಥರ ಎಲ್ಲೂ ಇಲ್ಲ. ಹೌದು, ಎಲ್ಲ ಬಂದು ಇಲ್ಲಿ ವಿಸಿಟ್ ಮಾಡಿದ್ರೆ ಅಡ್ಮೈರ್ ಮಾಡ್ಬೋದು, ನೋಡ್ದಿರೋದನ್ನು ನೋಡ್ಬೋದು. ಆಮೇಲೆ ಇನ್ನೊಂದೇನೆಂದರೆ ಎಲ್ಲರನ್ನೂ ಕರ್ಕೊಬಂದು ನಾವು ವಿಸಿಟ್ ಮಾಡಿದ್ರೆ ಈ ಥರ ಫ್ಲವರ್ ಶೋ ಬೇರೆ ಯಾವತ್ತೂ ಬರೋಲ್ಲ. ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇಗೆ ನೋಡ್ಬೋದೇ ಹೊರತು ಎವ್ರಿಡೇ ಇದು ಫ್ಲವರ್ ಶೋ ಇರೋಲ್ಲ. ಸೊ ಇವಾಗೇ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹೌದು, ಎಲ್ಲ ಲೈಕ್ ಕಿಂಗ್ ಸ್ಟ್ಯಾಚ್ಯೂಸ್ ಎಲ್ಲ ಹಾಕಿದ್ದಾರೆ, ಅದು ತುಂಬ ಇಷ್ಟ ಆಯಿತು ನನಗೆ. ಅಂದರೆ ಒಂದೊಂದು ಸ್ಟ್ಯಾಚ್ಯೂನ ಒಂದೊಂದು ಪ್ಲೇಸಲ್ಲಿ ಅಲರ್ಟ್ ಮಾಡಿದ್ದಾರಲ್ಲ, ಅದು ಚೆನ್ನಾಗಿದೆ ನೋಡೋದಕ್ಕೆ, ಸುಂದರವಾಗಿದೆ. ವಿತ್ ಫ್ಲವರ್ಸ್, ಇನ್ಕ್ಲೂಡಿಂಗ್ ಫ್ಲವರ್ಸ್. ಕಿಂಗ್ಡಮ್ ನೋಡ್ದಂಗೆ ಅನಿಸ್ತು, ನನಗೊಂದು ಎಂಪೈರ್ ಒಳಗಡೆ ಬಂದಂಗೆ ಅನಿಸ್ತು ನನಗೆ ಇದರೊಳಗಡೆ ಹೋಗಿದ ತಕ್ಷಣ. ಇಲ್ಲ, ತುಂಬ ಖುಷಿ ಆಯಿತು. ಇಲ್ಲ, ನೋಡಿಲ್ಲ, ಇದೇ ಫಸ್ಟ್ ಟೈಮು. ಇಲ್ಲ, ನಾನು ಸೇವಂತಿಗೆ ಯೆಲ್ಲೋ ಕಲರ್, ಪಿಂಕ್ ಅಷ್ಟೇ ನೋಡಿದ್ದು. So all the theme we liked it, quality of the flowers we liked it, enjoyed it. So we are happy we are here to see it. ನಾವು ಮಯಾಮಿ, ಯುನೈಟೆಡ್ ಸ್ಟೇಟ್ಸಿಂದ ಬಂದಿದ್ದೀವಿ. ಇಲ್ಲ, ಬೇರೆ ಕೆಲಸಕ್ಕೋಸ್ಕರ ಬಂದ್ವಿ, ಇಲ್ಲಿತ್ತು ಅದಕ್ಕೋಸ್ಕರ. ಇಲ್ಲ, ನಾನು ಬಂದಿದ್ದೀನಿ, ಬಟ್ ನನ್ನ ಡಾಟರ್ ಇಲ್ಲ ಇವರು. ಸೊ ಫಸ್ಟ್ ಟೈಮ್ ಶೀಸ್. ಭಾಳ ಖುಷಿನೇ ನಮಗೆ. Give your input because I have seen it so many times. She is seeing it for the first time. How are you feeling, Lalbagh? It's amazing. It's so pretty. It's so neat how they put together all the flowers and tell all the history together. How did you like the decoration and the different types of flowers? So many different types of flowers. I really liked it. Which flower did you like? I like the orchids and all the roses. How about the Lalbagh in Bangalore?
How about the Lal Bagh in Bangalore? How much did you like? I liked it a lot. It was really, really nice. Very nice. Alice. Okay. ಮೇಡಮ್ Flower show ಹೇಗೆ ಅನಿಸ್ತಿದೆ ನೋಡಿದ್ರಲ್ಲ? ಒಳ್ಳೆ ಚೆನ್ನಾಗೈತೆ ಮೇಡಮ್, ಒಳ್ಳೆ ಚೆನ್ನಾಗೈತೆ ಮೇಡಮ್. ಎಲ್ಲಿಂದ ಬಂದಿದ್ದೀರಿ? ನಾವು ಹೊಸಪೇಟ್ಲಿಂದ ಬಂದೀವಿ ಮೇಡಮ್. ಲಾಲ್ ಬಾಗ್ಗೆ ಫ್ಲವರ್ ಶೋ ನೋಡೋದಕ್ಕೆ ನೋಡೋಕ್ಕಾಗಿ ಖುಷಿ ಆಗ್ತಿದೆ. ಭಾರಿ ಖುಷಿ ಆಯ್ತು ಮೇಡಮ್. ಮೊದಲನೇ ವರ್ಷನೇ ಇದು ಬರ್ತೀವಿ. ಇದು ಫಸ್ಟ್ನೇ ಸರ್ ಬಂದಿರೋದು ನಾವು. ಅನ್ಕೊಂಡಿದ್ರಾ ಈ ಥರ ಇರುತ್ತೆ ಅಂತ? ಅನ್ಕೊಂಡಿದ್ದಿಲ್ಲ ಮೇಡಮ್, ಈ ಥರ ಇರ್ತದೆ ಅಂತ ಅನ್ಕೊಂಡಿದ್ದಿಲ್ಲ. ಮತ್ತೆ ಗಂಗಾ ಸಾಮ್ರಾಜ್ಯದ ವೈಭವ ಥೀಮಲ್ಲಿ ಮಾಡಿದ್ದಾರೆ. ಯಾವ ಭಾರಿ ಬೇಷ ಆಯ್ತು ಮೇಡಮ್, ನಮಗಂತೂ ಒಳ್ಳೆ ಖುಷಿ ಆಗೈತೆ ಮೇಡಮ್ ನೋಡಿ. ಬೇರೆ ಬೇರೆ ರೀತಿ ಫ್ಲವರ್ಸ್ ಎಲ್ಲ ಇತ್ತು ಸರ್. ಬೇರೆ ಮುಂಚೆ ನೋಡಿದ್ರಾ ಈ ಥರ? ನೋಡಿಲ್ಲ ಮೇಡಮ್, ಈ ಥರ ನೋಡಿಲ್ಲ, ಇದೇ ಫಸ್ಟ್. ಯಾವುದು ತುಂಬ ಇಷ್ಟ ಆಯಿತು ನಿಮಗೆ? ಇದೇ ಫ್ಲವರ್ ಇದು ಹೂವಿನಲ್ಲಿ ಮಾಡಿರೋದು ಭಾಳ ಇಷ್ಟ ಆಯ್ತು ಮೇಡಮ್. ಮತ್ತೆ ಸೇವಂತಿಗೆ ಮತ್ತೆ ರೋಸ್ ಇಟ್ಕೊಂಡೆ ಆ ಫುಲ್ಲು ಡೆಕೋರೇಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಭಾರಿ ಬೇಷ ಆಯ್ತು ಮೇಡಮ್. ಇಲ್ಲಿ ನಮ್ಮ ಅಣ್ಣ ಮಾತಾಡ್ತಾರೆ ಮೇಡಮ್. ಚೆನ್ನಾಗಿದೆ ಮೇಡಮ್, ನಾವು ಕೂಡ ನೋಡಿದ್ದಿಲ್ಲ, ಫ್ಲವರ್ ಶೋರಿಗೆ ಅಂತ ಬಂದ್ವಿ, ಭಾಳ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಬಂದಿದ್ದೀರಾ? ಹೌದು ಮೇಡಮ್, ಫಸ್ಟ್ ಟೈಮ್ ಬಂದಿದ್ವಿ, ಎಲ್ಲಿಂದ ಬಂದ್ರಿ? ಹೊಸಪೇಟೆಯಿಂದ ಬಂದ್ವಿ ಮೇಡಮ್. ಎಷ್ಟು ಖುಷಿ ಆಗುತ್ತೆ ಈ ಬೆಂಗಳೂರಲ್ಲಿ ನೋಡೋದಾದ್ರೆ? ಭಾಳ ಚೆನ್ನಾಗಿ ನಾವು ಯಾವುದೋ ಒಂದು ಕೆಲಸ ಮೇಲೆ ಬಂದಿದ್ವಿ ಮೇಡಮ್, ಹಂಗೆ ಫ್ಲವರ್ ಶೋ ಐತೆ ಅಂತ ಹೇಳಿದ್ರೆ ನೋಡ್ಕೊಂಡು ಹೋಗಿ ಬಂದಿವಿ ಮೇಡಮ್.